ನೋಡಿ ಫ್ರೆಂಡ್ಸ್, ಈಗ ನಾನು ಮೊಜೆಂಟಿ ಜೇನನ್ನು ಕೂತ್ಕೊಳಿಸ್ಲಿಕ್ಕೆ ತೆಗಿಲಿಕ್ಕೆ ರೆಡಿಯಾಗಿದ್ದೇನೆ. ಇದೆಲ್ಲ ಸೆಟಪ್ ಇದ್ದಕ್ಕೆ ಅಂದರೆ ಈ ಮೊಜೆಂಟಿ ಜೇನು ಉಂಟಲ್ಲ, ಪೆಟ್ಟಿಗೆ ಜೇನಿಂದ ಮಹಾ ಉಪದ್ರದ್ದು. ಯಾಕೆಂದರೆ ಇದು ಜಾಗ ಸಿಕ್ಕಿದಲ್ಲೆಲ್ಲ ಹೋಗುತ್ತದೆ, ಅಂದರೆ ಮೂಗಲ್ಲಿ, ಕಿವಿಯಲ್ಲಿ ಮತ್ತು ಕೈಗೆಲ್ಲ ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದಕ್ಕೆ ಇದೊಂದು ಬ್ಯಾಂಡೇಜ್ ಮಾಡಿದ್ದಾನೆ. ಇನ್ನು ಇದನ್ನು ಹೀಗೆ ಮುಖಕ್ಕೆ ಹಾಕಿಕೊಂಡ್ರೆ ಆಯಿತು. ಹೀಗೆ ಮುಖಕ್ಕೆ ಹಾಕಿಕೊಳ್ಳೋದು. ಮತ್ತು ತಲೆಗೆ ಕೂದಲಲ್ಲೆಲ್ಲ ಸಿಕ್ಕಿಕೊಳ್ತದೆ, ಅದಕ್ಕೆ ತಲೆಗೆ ಬ್ಯಾಂಡೇಜ್ ಮಾಡಿದ್ದು. ಇನ್ನು ತೆಗೆಯುವುದೇ, ಬನ್ನಿ ನೋಡಿ ಫ್ರೆಂಡ್ಸ್. ಇದೇ ನೋಡಿ ನಾನು ಕಡಿದು ತಂದಂತಹ ಗೆಲ್ಲು. ಇದರಲ್ಲಿ ಹುಳಗಳು ಉಂಟು. ನಿಮಗೆ ಎಂಟ್ರೆನ್ಸ್ ತೋರಿಸ್ತೇನೆ ನಾನೀಗ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತುಂಟು ನಿಮಗೆ, ಇದಿದ್ರೆ ಎಂಟ್ರೆನ್ಸ್. ಇಲ್ಲಿ ಹೋಲ್ ಕಾಣಿಸ್ಬೋದು ನಿಮಗೆ, ಇದ್ರ ಎಂಟ್ರೆನ್ಸ್. ಇಲ್ಲಿ ಕಾಣ್ತಿರ್ಬೋದು ಹುಳುಗಳು ಒಂದು ಹೆರುತ್ತುಂಟು ನೋಡಿ, ಇದಿದೆ ಎಂಟ್ರೆನ್ಸ್. ಇನ್ನು ಇದನ್ನು ಬಂದ್ ಮಾಡಬೇಕು ಒಮ್ಮೆಗೆ ಈಗ, ಇಲ್ಲಾಂದರೆ ಇದನ್ನು ಪೀಸ್ ಮಾಡುವಾಗ, ಭಾಗ ಮಾಡುವಾಗ ಮುಖಕ್ಕೆಲ್ಲ ಸುಂದುತ್ತದೆ. ಅದಕ್ಕೆ ನಾನು ಇದನ್ನು ಈಗ ಮುಚ್ಚಿ ಬಂದ್ ಮಾಡ್ತಿದ್ದೇನೆ. ಈಗ ನಾನೊಂದು ಮಾಡೋದಂದರೆ ಕೊಡಲಿ ತಗೊಂಡಿದ್ದೇನೆ. ಇದನ್ನು ಪೀಸ್ ಹೊಡಿಲಿಕ್ಕೆ 2 ಭಾಗ ಮಾಡಬೇಕಾಗ್ತದೆ, ಇಲ್ಲಾಂದರೆ ಎಲ್ಲ ತೆಗಿಲಿಕ್ಕಾಗೋದಿಲ್ಲ. ಪೀಸ್ ಆಗ್ತದೆಲ್ಲೋ ನೋಡಬೇಕಷ್ಟೆ ಎಂತ ಅಂತ. ಈಗ ಹಾಂ ಹಿಡಿ, ಇಲ್ಲಿ ಇಡಿ. ಇದು ಬಿಟ್ಟು ಡೌಟ್ ಆಗಿ ಆತ ಗೋತೀಗ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದನ್ನು ಹೊಡಿಲಿಕ್ಕೆ ಹೋಗುವಾಗ ಮಾಡುವೆ ತುಂಡಾಗಿ ಹೋಯಿತು. ಇನ್ನು ಮೊದಲಿಂದ ಮತ್ತೆ ಬೇರೆ ಕೆಲಸ ಆಗಬೇಕಷ್ಟೆ. ಸಹಾಯ ನೋಡಿ ಫ್ರೆಂಡ್ಸ್, ಈಗ ಹೊಸತ್ತು ಮಾಡಿ ಹಾಕಿದಷ್ಟೇ. ಈಗ ಇನ್ನು ಪುನಃ ತುಂಬ ಕೆಲಸ ಆಯ್ತು. ಈಗ ನೋಡ, ಇನ್ನು ಆಗ್ತದೆ ನೋಡುವ. ಇಲ್ಲಿ ಕಾಣ್ತಿರುವಂಥದ್ದು, ಇಲ್ಲಿ ನೋಡಿ, ಇದು ಮೊಟ್ಟೆ. ಈ ಮೊಟ್ಟೆ ಒಳಗಡೆ ರಾಣಿ ಹುಳ ಇರ್ತದೆ. ಹೆಚ್ಚಾಗಿ ಅದು ಹೊರಗೆ ಇರುವುದಿಲ್ಲ. ನೋಡಿ ಫ್ರೆಂಡ್ಸ್, ಈಗ ನಾನೊಂದು ಇದರಲ್ಲಿರುವಂತಹ ಜೇನು ತೆಗಿಲಿಕ್ಕೆ ಒಂದು ಪಾತ್ರೆ ಮತ್ತೊಂದು ಸ್ಪೂನ್ ತಗೊಂಡು ಬಂದಿದ್ದೇನೆ. ಇದನ್ನು ಕೈಯಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ, ಸ್ಪೂನಲ್ಲಿ ಹೀಗೆ ತೆಗಿಬೇಕಷ್ಟೆ. ಕೈಗೆಲ್ಲ ಅಂಟುತ್ತದೆ ಅದು. ಅದರ ವ್ಯಾಕ್ಸ್ ಇರುವುದನ್ನು ಹೀಗೆ ತೆಗೆದು ನಾವು ಇದಕ್ಕೆ ಹಾಕಬೇಕಷ್ಟೆ. ಮತ್ತು ಜೇನು ತೆಗೆದಾದಮೇಲೆ ನಾನು ಆ ಮೊಟ್ಟೆಯನ್ನು ನಾನು ಮಾಡಿಟ್ಟಂತಹ ಅಡಿಕೆ ಮರದ ಪೀಸಿಗೆ ಹಾಕ್ತೇನೆ. ಆಗ ಇದರಲ್ಲಿದ್ದಂತಹ ಹುಳುಗಳೆಲ್ಲ ಅದಕ್ಕೆ ಹೋಗ್ತದೆ. ನೋಡಿ, ಈಗ ನಾನು ಇದನ್ನು ಕ್ಲೀನ್ ಮಾಡಲಿಕ್ಕೆ ಹೋಗೋದಿಲ್ಲ. ಎಂತಕ್ಕೆ ಅಂದರೆ ಇಲ್ಲಿ ಹುಳುಗಳೆಲ್ಲ ಫುಲ್ ನನ್ನ ಮುಖಕ್ಕೆ ಸುತ್ತುಂಟು. ಈಗ ಕ್ಲೀನ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಮತ್ತು ಇದನ್ನು ಇದಕ್ಕೆ ಹಾಕಿ ಆದಮೇಲೆ ಕ್ಲೀನ್ ಮಾಡಿ ಮತ್ತೆ ನಾನು ತುಂಬಿಸುವಂಥದ್ದು. ಇನ್ನು ಈ ಕ್ಲೀನ್ ಇಲ್ಲದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಕಮೆಂಟೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ನೋಡಿ, ಹೀಗೆ ಇದನ್ನು ಇದಕ್ಕೆ ಹಾಕ್ತಿದ್ದೇನೆ. ಈ ಮೊಜೆಂಟಿ ಜೇನು ಹುಳಗಳು ಜೇನಿಗಿಂತ ಜಾಸ್ತಿ ಮಕರಂದವನ್ನೇ ಮಾಡ್ತದೆ. ನೀವು ನೋಡ್ಬೋದು ಇಲ್ಲಿ ನೋಡಿ, ಇದೆಲ್ಲ ಮಕರಂದ. ಇದು ಮಾತ್ರ ಜೇನು. ಈ ಹುಳಗಳು
ಮಕರಂದವನ್ನು ಜಾಸ್ತಿ ಇಷ್ಟಪಡ್ತದೆ. ಆದ ಕಾರಣ ಇದನ್ನೇ ಜಾಸ್ತಿ ಸ್ಟಾಕ್ ಮಾಡ್ತದೆ. ಇದು ನಮಗೇನು ಯೂಸಿಗೆ ಬರುವುದಿಲ್ಲ. ಇಲ್ಲಿ ಸ್ವಲ್ಪ ಜೇನು ಉಂಟು ನೋಡಿ. ನೋಡಿ ಇದು ನೋಡಿ, ಇದು ಮಕರಂದ ನೋಡಿ. ಇದನ್ನು ಹೀಗೆ ನಾನು ಆ ಅಡಿಕೆ ಮರದ ಪೀಸಲ್ಲಿ ಇಡ್ತೇನೆ. ಮೊಜೆಂಟಿ ಜೇನಿಗಿರುವಷ್ಟು ರೇಟು ಬೇರೆ ಯಾವುದಕ್ಕಿಲ್ಲ. ಯಾಕೆಂದರೆ ಇದು ಮೆಡಿಸಿನಲ್ ಹನಿ. ಇದು ಸಿಗೋದು ಸಹ ತುಂಬ ರೇರ್. ಇದರಲ್ಲಿ ಜಾಸ್ತಿ ಜೇನು ಮಾಡೋದಿಲ್ಲ. ಸಿಗೋದಿಲ್ಲ ಅಂದರೆ ಕುಟುಂಬ ಕಾಣಲಿಕ್ಕೆ ಸಿಗ್ತದೆ. ಆದರೆ ನಿಮಗೆ ಇದರಲ್ಲಿ ಜೇನು ತುಂಬ ಆಗೋದಿಲ್ಲ. ಈಗ ನೀವು ಪೆಟ್ಟಿಗೆ ಜೇನಲ್ಲಿ ಆದರೆ ಒಮ್ಮೆ ತೆಗೆಯುವಾಗ 1.5 kg ಹಾಗೆಲ್ಲ ಸಿಗ್ತದೆ ನಿಮಗೆ. ಆದರೆ ಈ ಮೊಜೆಂಟಿ ಇದರಲ್ಲಿ 1.5 kg ಬಿಟ್ಟು 1 ಕುಡ್ತೆ 2 ಕುಡ್ತೆ ಸಿಗೋದಷ್ಟು ಇದರಲ್ಲಿ. ಮತ್ತು ನೀವು ಕೆಲವು ಕಡೆ ಎಲ್ಲ ನೋಡಬೇಕು, 4 ವರ್ಷಕ್ಕೊಮ್ಮೆಲ್ಲ ತೆಗಿತಾರೆ. ಆದರೂ ಸಹ ಸಿಗೋದು ಒಂದು 100 ml 200 ml ಅಷ್ಟೇ ಸಿಗೋದು. ಇನ್ನು ನೋಡಿ, ಇದರಲ್ಲಿ ಸಹ ಸ್ವಲ್ಪ ಜೇನು ಉಂಟು ನೋಡಿ. ಇಲ್ಲೊಂದು ಸ್ವಲ್ಪ ಜೇನು ಉಂಟು. ಇದನ್ನೆಲ್ಲ ಮತ್ತೆ ಕ್ಲೀನ್ ಮಾಡ್ತೇನೆ ನಾನು. ನೋಡಿ ಫ್ರೆಂಡ್ಸ್, ಇನ್ನೀಗ 2 ಕಡ್ಡಿ ತಗೊಳ್ಬೇಕು. ಹಿಡ್ಸುಡಿ ಕಡ್ಡಿ ತಗೊಳ್ಬೇಕು, ಇಲ್ಲಾಂದರೆ ಮಡಲಿನ ಗರಿಯ ಕಡ್ಡಿ ತಗೊಳ್ಬೇಕು. ಯಾಕೆಂದರೆ ನಾವು ಮೊಟ್ಟೆಯನ್ನು ತೆಗಿಲಿಕ್ಕೆ ಕೈಯಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಮೊಟ್ಟೆ ನಾವು ಕೈಯಲ್ಲಿ ತೆಗೆದರೆ ಹಾಳಾಗಿ ಹೋಗ್ತದೆ. ಅದಕ್ಕೆ ಈ ಕಡ್ಡಿಯ ಹೆಲ್ಪಿಂದ ನಾವು ಆ ಮೊಟ್ಟೆಯನ್ನು ಆ ಮರದಿಂದ ತೆಗೆದು ಇದಕ್ಕೆ ಶಿಫ್ಟ್ ಮಾಡಬೇಕು. ಹಾಗಾಗಿ 2 ಚೂಪಿರುವ ಕಡ್ಡಿ ತಗೊಳ್ತಿದ್ದೇನೆ. ಚೂಪಿಲ್ಲ ಅಂದರೆ ಚೂಪ್ ಮಾಡಿಕೊಳ್ಬೇಕಷ್ಟೆ. ಇನ್ನು ಇದರಲ್ಲಿ ಮೊಟ್ಟೆ ಬೇರೆ, ಮತ್ತು ಅಲ್ಲಿ ನೋಡಿ ಇಲ್ಲಿ ಮೊಟ್ಟೆ ಬೇರೆ, ಮತ್ತೊಂದು ಮಕರಂದ ಮತ್ತು ಜೇನು ಬೇರೆ. ಸ್ವಲ್ಪ ಮಕರಂದ ಸ್ವಲ್ಪ ಜೇನು ಇಡಬೇಕು, ಇಲ್ಲಾಂದರೆ ಕೂತ್ಕೊಳ್ಳೋದಿಲ್ಲ ಅದು. ನೋಡಿ, ಈಗ 2 ಕಡ್ಡಿಯ ಹೆಲ್ಪಿನಿಂದಾಗಿ ನಾನು ಇದನ್ನು ಮೊಟ್ಟೆಯನ್ನು ತೆಗಿಲಿಕ್ಕೆ ನೋಡ್ತೇನೆ. ಆದಷ್ಟು ನಾವು ಮೊಟ್ಟೆಯನ್ನು ಹಾಳಾಗದ ಹಾಗೆ ನೋಡಿಕೊಂಡು ತೆಗಿಬೇಕು. ಎಲ್ಲಿಯಾದರೂ ಹಾಳಾದರೆ ಮತ್ತೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಸ್ವಲ್ಪ ಹಾಳಾಗ್ತದೆ. ನಾವು ಅಷ್ಟು ನಾಜೂಕಾಗಿ ಈ ಹುಳಗಳು ಉಪದ್ರದ ಎಡೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಈಗ ಇಲ್ಲಿ ನೋಡಿ ಮೊಟ್ಟೆ ಕಾಣ್ತಾ ಉಂಟಾ ನಿಮಗೆ? ಇದೆಲ್ಲ ಮೊಟ್ಟೆಗಳು. ಇದನ್ನು ಇದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೇನೆ.
ನೋಡಿ ಆದಷ್ಟು ಮೊಟ್ಟೆಯನ್ನು ಇದಕ್ಕೆ ಹಾಕುವ.